ಎಲ್ರಿಗೂ ನಮಸ್ಕಾರ. ಸಂದೇಶ್ ಶೆಟ್ಟರಿಗೆ ನಮಸ್ಕಾರ. ಅವ್ರದ್ದು ಪ್ರೊಡಕ್ಷನಲ್ಲಿ ಅವ್ರ ಬ್ಯಾನರಲ್ಲಿ ನನ್ನ 2ನೇ ಸಿನಿಮಾ. ನಾನು ಆ್ಯಕ್ಚುಲಿ ಇದರಲ್ಲಿ ಮಾಡಲ್ಲ ಅಂತ ಅವ್ರ ಹತ್ರ ಹೇಳಿದ್ದೆ. ಇಲ್ಲ, ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಲೇಬೇಕು, ನಮ್ಮ ಗೆಳೆಯವರು ಎಲ್ಲರೂ ಇರಬೇಕು ಅಂತ ಕೇಳಿಕೊಂಡ್ರು. ನನಗೆ ಪೇಮೆಂಟ್ ಕೊಟ್ಟಿಲ್ಲ ಅವರು, ನಾನು ತಗೊಂಡಿಲ್ಲ. ಒಂದು ಸಮುದಾಯದ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇದು ಕಲಾತ್ಮಕ ಸಿನಿಮಾ. ಆ್ಯಕ್ಚುಲಿ ಅಲ್ಲ, ನೆಕ್ಸ್ಟ್ ಅವ್ರನ್ನೇ ಹೀರೋ ಹಾಕೊಂಡು ಸಿನಿಮಾ ಮಾಡ್ಬಿಡಿ ಸರ್. ಮುಂದೆ ನೋಡ. ಇದು ಸಂದೇಶ್ ಸರ್ ಜೊತೆ ನಮ್ಮದು 3ನೇ ಸಿನಿಮಾ. ಫಸ್ಟ್ ಕತ್ತಲೆ ಕೋಣೆ, 2ನೇದು ಇನಾಮ್ದ, ಈಗ ಗುಂಟಿ. ನನಗೆ ಭಾಳ ಖುಷಿ ಕೊಡೋ ವಿಷಯ ಏನಂದರೆ 3 ಬೇರೆ ಬೇರೆದ ಥರದ ಸಿನಿಮಾ. ಕತ್ತಲೆ ಕೋಣೆ ಬಂದು ಒಂಥರ ಏನೋ ಒಂದು ಹುಡುಕಾಟದ ಸಿನಿಮಾ, 2ನೇದು ಸೆಮಿ ಫ್ಯಾಂಟಸಿ. ಈಗ ಬಂದು ಸಹಜವಾಗಿ ತುಂಬ ಸಹಜವಾದ ಒಂದು ಕಥೆನ ತಗೊಂಡು ಮಾಡಿದ್ದಾರೆ. ನಾಯಕ ಆಧುನಿಕ ಬದುಕಿಗೆ ಒಗ್ಗಿಕೊಂಡ ನಾಯಕ, ಹಳೆಯ ಸಂಪ್ರದಾಯಗಳಿಗೆ ಪ್ರೀತಿ ಇಟ್ಕೊಂಡಿರೋ ತಂದೆಯ ನಡುವೆ ನಡೆಯೋ ಸಂಘರ್ಷನೇ ಈ ಗುಂಟಿ ಸಿನಿಮಾ. ಮೊದಲು 2 ಸಿನಿಮಾದಲ್ಲೂ ನನಗೆ ಅದು ವೇಗ ಅಂದರೆ ಫಾಸ್ಟ್ ಇರಬೇಕು, ವೇಗವಾಗಿರಬೇಕು ಅನ್ನೋದಿತ್ತು. ಬಟ್ ಈ ಸಿನಿಮಾದಲ್ಲಿ ಭಾಳ ಸಹಜವಾದ ಸಿನಿಮಾ ಆದ್ದರಿಂದ ಅದನ್ನು ನಾವು ಆದಷ್ಟು ಸಹಜತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಆ ವೇಗನ ತುಂಬ ಲ್ಯಾಗು ಅನ್ನಿಸ್ತೀರ, ತುಂಬ ಫಾಸ್ಟು ಅನ್ನಿಸ್ತೀರ. ಮಧ್ಯದಲ್ಲಿ ತೊಗೊಂಡೋಗೋದು ತುಂಬ ಚಾಲೆಂಜಿಂಗ್ ವಿಷಯ. ಯಾಕೆಂದರೆ ತುಂಬ ವೇಗವಾಗಿ ಕಟ್ ಮಾಡೋದು ತುಂಬ ಈಸಿ, ಅಥವಾ ಕಾಮಿಡಿಗಳನ್ನ ಮಾಡೋದು ಈಸಿ. ಈ ಥರ ಸಹಜವಾದ ಸಿನಿಮಾನ ನಾವು ಎಡಿಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ತುಂಬ ಫಾಸ್ಟ್ ಮಾಡಿಬಿಟ್ರೆ ಫಾಸ್ಟ್ ಅನಿಸುತ್ತೆ, ಸ್ವಲ್ಪ ಸ್ಲೋ ಅಂದರೆ ಸ್ಲೋ ಆಗುತ್ತೆ. ಅದು ಮತ್ತೆ ಸಹಜವಾಗಿ ತೊಗೊಂಡೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್ ಕೆಲಸ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಂದೇಶ್ ಶೆಟ್ಟಿ ಅವರ ಅಭಿನಯ ಕೂಡ ಬಹಳ ಸಹಜವಾಗಿದೆ. ನಾನು ಹೇಳ್ತಾ ಇದ್ದೆ, ನಿಮ್ಮ ಮೊದಲ 2 ಸಿನಿಮಾಗಿಂತಲೂ ಈ ಸಿನಿಮಾದಲ್ಲಿ ಬಹಳ ಸಹಜವಾಗಿ ಅಭಿನಯಿಸೋದನ್ನು ಕಲ್ತ್ಕೊಂಡಿದ್ದೀರಿ ಅಂತ. ಹಾಗೆ ಸಿನಿಮಾ ಪ್ರೆಸೆಂಟೇಷನ್ ಕೂಡ ಅವ್ರ ಮೊದಲಿಂದ ಸಿನಿಮಾಗೆ ತುಂಬ ಬೆಟರ್ ಆಗ್ತಾ ಹೋಗ್ತಿದೆ. ಸಿನಿಮಾ ಚೆನ್ನಾಗಿದೆ. ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್. 20 days ಅಷ್ಟೇ. ಅಂದರೆ ಇದು ನಮಗೆ ತುಂಬ ಶಾರ್ಟ್ಸ್ ಇರಲ್ಲ, ಕಮ್ಮಿ ಶಾರ್ಟ್ಸ್ ಇರುತ್ತೆ. ಹಂಗಾಗಿ ಎಡಿಟಿಂಗ್ ತುಂಬ ಟೈಮ್ ತೊಗೊಳೋಕ್ಕಿಂತನೂ ಮಾಡೋ ಟೈಮಲ್ಲಿ ಅದನ್ನು ಅಂದರೆ ಒಂದ್ಸರಿ ಎಡಿಟ್ ಮಾಡಿ ಮತ್ತೆ ಒಂದ್ಸರಿ ನೋಡಿ ತುಂಬ ಫಾಸ್ಟ್ ಅನಿಸ್ತಿದ್ಯಾ, ಲ್ಯಾಗ್ ಅನ್ನಿಸ್ತಿದ್ಯಾ, ಅಂದರೆ ತುಂಬ ಫಾಸ್ಟ್ ಅಂತಲೂ ಅನಿಸ್ಬಾರ್ದು, ತುಂಬ ಲ್ಯಾಗ್ ಅಂತಲೂ ಮಧ್ಯದಲ್ಲಿ ಅದನ್ನು ತೊಗೊಂಡೋಗೋದಿದೆಯಲ್ಲ, ಅದು ತುಂಬ ಚಾಲೆಂಜ್. ಹಂಗಾಗಿ ನಾವು ಇದು ಎಡಿಟಿಂಗಿಂತಲೂ ಎಡಿಟ್ ಮಾಡಿ ಮತ್ತೆ ನೋಡಬೇಕಾಗತ್ತೆ. ನೋಡಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.